ಬೇಡ ಹೋಗೋದು ಕಪ್ಪು. ವಾವ್ ಸ್ನೇಹಿತರೆ ನೋಡಿ ಇಲ್ಲಿ ಇದೊಂದು ಕ್ವಿಕ್ ಸ್ಯಾಂಡ್ ಅಂತ ಹೇಳ್ತಾರಲ್ಲ, ಆ ಥರ ಇಂಗ್ಲೀಷಲ್ಲಿ ಕ್ವಿಕ್ ಸ್ಯಾಂಡ್ ಅಂತ ಹೇಳ್ತಾರೆ. ಹೋದ್ರೆ ಅದು ಹಂಗೆ ಅಲ್ಗಾಡಿದ್ರೆ ಮತ್ತೆ ಕೆಳಗೆ ಹೋಗ್ತಾರೆ ಅವರು, ಅದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಆ ಕಡೆ ಇನ್ನೂ ಆ ಕಡೆ ಅಲ್ಲೊಂದು ಹೇಳ್ಬಿಟ್ಟಿರ್ಬೋದು. ಇಲ್ಲ ನೀವು ಮಲ್ಗೋದು ಅದೇ ತೊಡಿಸಿ ತರ ಸೋರ್ತಾ ಇದೆ, ನೀವು ಗಮನಿಸಬಹುದು. ಮಧ್ಯರಾತ್ರಿ ಮಲಗಿದ್ದಾಗಲೂ ನೀರು ಬರುತ್ತಲ್ಲ. ಎಷ್ಟು ಜನ ಮಲಗ್ತೀರಿ ಇಲ್ಲಿ? 8 ಜನ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆಸ್ಟ್ರಿಚ್ ಮೊಟ್ಟೆ ದೊಡ್ಡದಾಗಿರುತ್ತೆ, ತಿನ್ಲಿಕ್ಕೆ ಒಳ್ಳೆ ಪ್ರೋಟೀನ್ ಅಂತ ಹೇಳ್ತಾರೆ. ಆದ್ರೆ ಆ ಮೊಟ್ಟೆ ಹಾಕೋ ಕಷ್ಟ ಆ ಪಕ್ಷಿಗಷ್ಟೇ ಗೊತ್ತಿರುತ್ತೆ ಸ್ನೇಹಿತರೆ. ಅದೇ ರೀತಿ ಬೇರೆಯವ್ರ ಕೆಲಸ ಎಲ್ಲ ನಮ್ಗೆ ಈಸಿ, ಅವ್ರಿಗೆ ಆರಾಮಪ್ಪ ಅಂತ ಅನ್ಸುತ್ತೆ. ಆದ್ರೆ ಅವ್ರ ಹತ್ರ ಹೋಗಿ ಮಾತಾಡಿದಾಗಲೇ ಗೊತ್ತಾಗೋದು ಅವರ ಕಷ್ಟಗಳು ಅಥವಾ ಏನಾದ್ರು ಸಮಸ್ಯೆಗಳಂತೇಳಿ. ಹಾಗಾಗಿ ಇವತ್ತು ನಾನು ದೂರದ ಊರಿಂದ ಬಂದು ಇಲ್ಲಿ ಕಷ್ಟಗಳನ್ನ ಎದುರಿಸೋ, ರೂಮ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಈ ತರ ಕಷ್ಟಗಳನ್ನ ಎದುರಿಸ್ಕೊಂತ ಕೆಲಸ ಮಾಡುವಂತಹ ಟ್ರ್ಯಾಕ್ಟರ್ ಡ್ರೈವರ್ಸ್ ಗಳ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಕೊನೆ ತನಕ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ಈ ಮಳೆಗಾಲದಲ್ಲಿ ಏನು ಹೊಲವನ್ನು ಉಳುಮೆ ಮಾಡಲಿಕ್ಕೆ ನಮ್ಮ ದಾವಣಗೆರೆಯಿಂದ ಹುಡುಗರು ಬಂದಿದ್ದಾರೆ. ಅವರು ಪ್ರತಿ ವರ್ಷ ಕೂಡ ಬರ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಅವರ ಲೈಫ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಬಂದಿದ್ದೀನಿ. ಬನ್ನಿ ಇವ್ರನ್ನ ಮಾತಾಡ್ಸೋಣ ಸ್ನೇಹಿತರೆ. ಇಲ್ಲಿ ನೋಡಿ ನೀವು ಕಾಣಿಸ್ಬೋದು, 1 2 3 4 5 ಗಾಡಿಗಳಿದ್ದಾವೆ. ಇವರೆಲ್ಲ ಡ್ರೈವರ್ಸು. ಸೊ ಇವ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ ಇವರಿಂದ. ಹೇಳಿ ನೀವು. ನಾವು ದಾವಣಗೆರೆಯಿಂದ ಬಂದಿರೋದು, ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕು ಕಿಕ್ಕಂದಿ ಗ್ರಾಮದಿಂದ. ನಾವಿಲ್ಲಿ ಪ್ರತಿ ವರ್ಷ ಸೀಸನ್ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಪ್ರತಿ ವರ್ಷ ಬರ್ತಾ ಇರ್ತೀವಿ. ರೈತರು ಉಳುಮೆ ಮಾಡಿಸ್ಕೊಂತಾರೆ ಅಂತಂದು ನಾವು ಗಾಡಿ ತಗೊಂಡು ಮಿಷಿನ್ ರೂಡ್ರ್ ಅವೆಲ್ಲ ತಗೊಂಡೇ ಬರೋದು ಇಲ್ಲಿಗೆ. ಈಗ ಈ ವರ್ಷ ಮಳೆ ಎಲ್ಲ ತುಂಬಾ ಕಮ್ಮಿ ಇದೆ, ಹಾಗಾಗಿ ಉಳುಮೆಗಳು ಏನು ಆಗ್ತಿಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಕಷ್ಟ ಆಗ್ತಿದೆ? ಯಾವ ತರ ಮಳೆ ತುಂಬಾ ಕಮ್ಮಿ ಇದೆ, ರೈತರು ಉಳುಮೆ ಮಾಡಿಸೋದು ಕಮ್ಮಿ. ನಾವು ಇಲ್ಲಿ ಅಲ್ಲಿದ್ದ ಬಂದು 200 ಚಿಲ್ಲರ ಕಿಲೋಮೀಟರ್ ಆಗುತ್ತೆ. ನಾವು ರೂಮ್ ಬಾಡಿಗೆ ಎಲ್ಲ ಖರ್ಚು ವೆಚ್ಚ ಎಲ್ಲ ನಮ್ಗೆ ಲಾಸ್ ಆಗುತ್ತೆ. ಅಲ್ಲಿದ್ದ ಬಂದು ಏನು ಉಳುಮೆ ಮಾಡಕ್ಕಂತ ಏನೂ ಇಲ್ಲ ಇದರಲ್ಲಿ. ನಮಗೆ ಖರ್ಚು ಭಾರಿ ಅಮೌಂಟ್ ಬಹಳ ಬರುತ್ತೆ ಖರ್ಚು. ಅಂದ್ರೆ ಈಗ ನಿಮ್ಗೆ ಈ ತರ ಎಂತ ಉಳುಮೆ ಇಲ್ಲ ಅಂದ್ರೆ ಸಂಬಳನೂ ಇಲ್ಲ? ಸಂಬಳ ಇರುತ್ತೆ, ಆದ್ರೆ ಕಮ್ಮಿ ಕೊಡ್ತಾರೆ. ಕಮ್ಮಿ ಗಾಡಿ ದುಡಿಯಲ್ಲ, ಹಂಗಾಗಿ ಹಾಗಾಗಿ ಉಳುಮೆ ಇದ್ರೆ ಗಾಡಿ ಚೆನ್ನಾಗಿ ದುಡಿಯುತ್ತೆ. ರಾತ್ರಿ ಎಲ್ಲ ಕೆಲಸ ಇರುತ್ತೆ ನಿಮ್ದು? ರಾತ್ರಿ ಏನೋ ನೈಟ್ ಏನೇ ಕೆಲಸ ಇರಲ್ಲ. ಮತ್ತೆ 6:30 ಸ್ಟಾರ್ಟ್ ಆಗುತ್ತೆ ನಮ್ದು. 7:30 ಸಾಯಂಕಾಲ 7:30 ಎಂಡ್ ಆಫ್ ಮುಗಿಯುತ್ತೆ. ಮತ್ತೆ ಬಂದು ರೂಮಲ್ಲಿ ಮಲ್ಕೊಂತೀವಿ ಊಟ ಮಾಡಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಮತ್ತೆ ದಾವಣಗೆರೆನ ಬಿಟ್ಟು ಇಲ್ಲಿಗೆ ಬರ್ಲಿಕ್ಕೆ ಏನು ನಿಮ್ಗೆ ಮುಖ್ಯ ಕಾರಣ? ನಾವು ಸುಮಾರು ಈಗ ಒಂದು 4-5 ವರ್ಷ ಆಯ್ತು ಟ್ರ್ಯಾಕ್ಟರ್ ಓಡ್ಸಕ್ ಹಚ್ಚಿ. ನಮಗೆ ಅಲ್ಲಿ ನಮ್ಮ ಮಳೆಗಾಲದಲ್ಲಿ ಬೀಜ ಬಿತ್ತನೆ ಮಾಡಕ್ಕೆ ಇನ್ನೂ ಟೈಮ್ ಲೇಟ್ ಉಂಟು. ಹಂಗಾಗಿ ನಾವು ಈ ಕಡೆ ಮಳೆಗಾಲದಲ್ಲಿ ಕುಂದಾಪುರ ಮತ್ತೆ ಮುದ್ರಡಿ ಅಲ್ಲೆಲ್ಲ ದೊಡ್ಡ ಬೇಗನೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಲ್ಲ, ಹಂಗಾಗಿ ಈ ತರ ಈ ಸೈಡ್ ಗಾಡಿ ತಂದಿರೋದು ನಾವು. ಮತ್ತೆ ಆಮೇಲೆ ಕಡೆ ಬಡತನ, ಮತ್ತೆ ಆಮೇಲೆ ಕಡೆ ಅದ್ರ ಕಡೆ ಇದ್ದ ನಾವು ಗಾಡಿ ಅಲ್ಲಿದ್ದ ಇಲ್ಲಿಗೆ ತಗೊಂಡ್ಬಂದಿರೋ. ಅಂದ್ರೆ ನಿಮ್ ಕಡೆ ಸ್ವಲ್ಪ ಏನು ಟ್ರಾಕ್ಟರ್ಗಳು ತುಂಬಾ ಇದಾವೆ, ಅದ್ರ ಕೂಲಿನ ಕಮ್ಮಿ ಅನ್ಸುತ್ತಲ್ಲ? ಕೂಲಿ ಕಮ್ಮಿ, 500 ರೂಪಾಯಿ ಕೂಲಿ ಡೈಲಿ. ಅದು ಯಾವ್ದಕ್ಕೂ ಸಾಕಾಗುದಿಲ್ಲ ಅಲ್ಲ. ದಾವಣಗೆರೆನು ಮತ್ತೆ ಈಗ ನಿಮ್ಗೆ ಜಾಗಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಅಂದ್ರೆ ಯಾವ ತರ ನಮಗೆ ಪಾಠಣ? ಅಂದ್ರೆ ಇಲ್ಲಿ ಯಾವ ತರ ನಿಮ್ಗೆ ಏನಾದ್ರು ಸಮಸ್ಯೆ ಆಗಿದೆ ಅಥವಾ ಖುಷಿ ಆಗಿದೆ? ಸಮಸ್ಯೆ ಏನಪ್ಪಾ ಅಂದ್ರೆ ಊಟದ್ದು ಸ್ವಲ್ಪ ಬಹಳ ಊಟ ಎಲ್ಲ ಊಟದ್ದು ಊಟದ್ದು ಒಂದು, ಮತ್ತೆ ಆಮೇಲೆ ಕಡೆಗೆ ಉಳ್ಕೊನ ವ್ಯವಸ್ಥೆನೂ ಸಹ ಇಲ್ಲ. ಹಂಗಾಗಿ ನಾವು ಏನೋ ಖರ್ಚು ವೆಚ್ಚದಲ್ಲಿ ಒಂದು ಬಾಡಿಗೆ ರೂಮ್ ತಗೊಂಡು ರೂಮ್ ನಲ್ಲಿ ಇದ್ದೇವೆ ಈಗ. ಹೌದೌದು. ಈಗ ಈ ಕಡೆ ಬಂದ್ರೆ ಹೆಚ್ಚು ಕಡಿಮೆ ಒಂದು 2.5 ತಿಂಗಳಂತೂ ನೀವು ಊರಿಂದ ದೂರ ಇರ್ತೀರಿ. ಹೇಗೆ ನಿಮ್ಗೆ ಊರಿನ ಬಿಟ್ಟು ಬಂದು ನೆನಪಾಗೋದಿಲ್ಲ? ಅದನ್ನ ಹೇಗೆ ನಿಭಾಯಿಸ್ತೀರಿ? ಅದೇ ಮಾಡ್ತೀರಾ, ಮತ್ತೆ ಅನುಭವಿಸ್ಕೊಂಡು ಹೋಗ್ಬೇಕು. ಯಾರಿಗೆ ಹೇಳಕ್ ಬರೋ ಪರಿಸ್ಥಿತಿ. ಹೌದೌದು. ಅಂದ್ರೆ ಈಗ ಏನಾದ್ರು ಸಮಸ್ಯೆ ಜೋರಾಗಿರೋ ತರ ಬಂದಾಗ ಯಾರು ಮಾಡ್ಕೊಡ್ರಿ, ನೀವೇ ಮಾಡ್ಕೋಬೋದು. ಮಲಗೋದು, ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು ಸ್ನೇಹಿತರೆ. ನೋಡಿ ಗಾಡಿನೆಲ್ಲ ಫುಲ್ ಡೆಕೋರೇಷನ್ ಮಾಡಿದ್ದಾರೆ. ಈ ಇದು ಗಾಡಿ ಯಾವುದು? ಯಾವ ಗಾಡಿ? ಎಷ್ಟು ವರ್ಷ ಆಯ್ತು ತಗೊಂಡು ಗೊತ್ತಾ ನಿಮ್ಮ ಓನರ್? ಈಗ ಸುಮಾರು 2000 ಮಾಡಲು 21. ನಾವು ತಗೊಂಡಿರೋದು 2024ರಲ್ಲಿ ತಗೊಂಡಿರೋದು ಬೇರೆಯವ್ರ ಹತ್ರ. ಅಂದ್ರೆ ಮೇಂಟೆನೆನ್ಸ್ ಯಾವ ತರ ಜಾಸ್ತಿ ಬರುತ್ತಾ ಹೇಗೆ? ಇಲ್ಲ ಮೇಂಟೆನೆನ್ಸ್ ಎಲ್ಲ ಸೇಮ್, ಎಲ್ಲ ಗಾಡಿ ಸೇಮಾ?
ಈಗ ಉಳುಮೆ ಮಾಡ್ಬೇಕಾದ್ರೆ ಏನೆಲ್ಲ ಸಮಸ್ಯೆ ಆಗ್ತಾವ ನಿಮಗೆ ಜನರಲ್ ಆಗಿ? ಏನಾದ್ರು ಕಠಿಣ ಪರಿಸ್ಥಿತಿ ಇದೆಯಾ? ಸಿಕ್ಕಂತವೆ ಗದ್ದೆಯಲ್ಲಿ, ಹಾ ಹಾ, ಇದೆಲ್ಲ ಸಮಸ್ಯೆ ಆಗುತ್ತಣ. ಹೊಲದಲ್ಲಿ ಕಲ್ಲು ಬಹಳ ಇದ್ದಾಗ ಬ್ಲೇಡ್ಗಳು ಸವಿತವೆ. ಸವಿತವೆ. ಆ ಕಡೆಗೆ ನೆಲ ಕಟ್ಟ ಬಿಡ್ತಾವಣ ಕಲ್ಲಿದ್ರೆ. ಅದು ತೋರಿಸಿ ಬನ್ನಿ. ಬರ್ರಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದಾವಲ್ಲ ಕೆಳಗಡೆ, ಅದೆಲ್ಲ ಸೌದ್ ಬಿಡುತ್ತೆ. ಅದೆಲ್ಲ ಇಲ್ಲಿ ಕಟ್ಟಾಗಿದೆ ನೋಡಿ, ಒಂದು ಇಲ್ಲಿ ಕಟ್ಟಾಯ್ತು ಈ ತರ. ಈ ತರ ನೋಡಿ ಈಗ ಅದು ಕಟ್ಟಾಯ್ತು ನೋಡಿ. ಹೇಗೆ ಏನಾಯ್ತು ಅದು? ಅದು ಕಲ್ಲು ಇರುತ್ತಲ್ಲ, ಹಾ ಹಾ, ಕಲ್ಲು ಬಂಡಿರುತ್ತಲ್ಲ ಹೊಲದಲ್ಲಿ, ಹಾ ಹಾ, ಬಡದು ಕಟ್ಟಾಗಿದೆ ಆ ತರ. ಹಾ ಹಾ ಹಾ. ಇದೆಲ್ಲ ಲಾಸ್ ಆಗುತ್ತಣ್ಣ ಸುಮ್ನೆ. ಅದಕ್ಕೆ ಸಂಬಳ ಕೊಡದೇ ಇರೋದು ಆ ತರ ಏನಾದ್ರು ಆಗಿದೆ ಇನ್ಸಿಡೆಂಟ್? ಆ ತರ ಏನ ಈ ತರ ಮಾಡೇ ಇಲ್ಲ ಯಾರು ರೈತರು. ಹಾ ಹಾ, ಎಲ್ಲ ಕೊಡ್ತಾರೆ, ಎಲ್ಲ ಕ್ಯಾಶ್ ಕೊಡ್ತಾರಣ್ಣ ದುಡ್ಡೆಲ್ಲ. ಹಾ, ನಮ್ ಕಡೆ ಇಲ್ಲಿ ಉಡುಪಿಯಲ್ಲಿ ಎಲ್ಲ ಒಳ್ಳೆ ಜನ, ವ್ಯವಹಾರ ಎಲ್ಲ ಕರೆಕ್ಟ್ ಮಾಡ್ತಾರೆ. ಎಲ್ಲ ವ್ಯವಹಾರ ಕರೆಕ್ಟ್, ವ್ಯವಹಾರ ಮಾತ್ರ ಸುದ್ದಿ ಇರುತ್ತೆ. ಸುದ್ದಿ ಇರುತ್ತೆ. ಹಾ ಹಾ, ಹಂಗಾಗಿ ನಾವು ಈ ಕಡೆ ಬರ್ತೀವಣ್ಣ ವ್ಯವಹಾರ ಮಾಡಕ್ಕೆ. ಅದೇ 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 ಅದೇ. ಇದು ಇಲ್ಲಿ ತನಕ ನಿಮ್ಗೆ ಆ ತರ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ? ಇದು ಅಂದ್ರೆ ಪರ್ಸನಲ್ ಆಗಿರೋ ಅಷ್ಟು ಸಮಸ್ಯೆಗಳಾಗಿದೆ. ಒಂದೇ ಗಾಡಿ ಇದಾಗೋದು ಇವೆಲ್ಲ ಮಾಮೂಲು ನಾವೆಲ್ಲ ಪ್ರಾಬ್ಲಮ್ ಕಡೆಯಿಂದ ಹಂಗಾಗಿರೋದು ಅದು. ಈಗ ಆತರ ಏನಾದ್ರು ಆದಾಗ ಖರ್ಚೆಲ್ಲ ಹೆಂಗೆ? ಸಣ್ಣ ಪುಟ್ಟ ಖರ್ಚು ನೀವೇ ನೋಡ್ಕೋತೀರಾ ಹೇಗೆ? ಎಲ್ಲ ನಾವೇ ನೋಡ್ಕೊಳೋದು. ಸಣ್ಣ ಪುಟ್ಟ ಖರ್ಚು ನೀವೇ ನೋಡ್ಕೋತೀರಿ? ನಾವು ನೋಡ್ಕೊಂತೀವಿ. ಓಕೆ ಓಕೆ. ಎಜುಕೇಶನ್ ಎಲ್ಲ ಏನ್ ಮಾಡಿದ್ರಿ? ನಾವು ಎಜುಕೇಶನ್ ಎಲ್ಲ ಸೆಕೆಂಡ್ PUC ಮುಗಿಸಿ ನಮ್ದು SLC ಪಾಸ್ ಆಗಿದೆ. ಹಾ ಹಾ, ನಿಮ್ದಪ್ಪ? ನಮ್ದು SLC ಪಾಸ್ ಆಗಿದೆ. ಅದೇ ಅಂದ್ರೆ 15,000 ಸಂಬಳಕ್ಕೆ ಕಾಯೋದಾಗಲ್ಲ. ಅದೇ ಅದೇ, ನಿಮ್ದು ಸ್ವಂತ ರೈತರಿಗೋಸ್ಕರ ರೈತರಿಂದ. ನಾವು ರೈತರ ಬಾಳನ ಅಂತ. ಅದೇ ಅದೇ. ನಿಮ್ಗೆ ಎಷ್ಟು ಕೊಡ್ತಾರೆ ದಿನಕ್ಕೆ ಸಂಬಳ? ದಿನಕ್ಕೆ ಸಂಬಳ 800 ರೂಪಾಯಿ ಅಮೌಂಟ್ ಅಷ್ಟೇ. 800 ರೂಪಾಯಿ ಕೊಡ್ತಾರೆ. ಹೌದಣ್ಣ. ಬಾಡಿಗೆ ಇದು ರೂಮ್ ಬಗ್ಗೆ ಸ್ವಲ್ಪ ತೋರಿಸ್ತೀರಾ? ಬನ್ನಿ ತೋರ್ಸೋಣ ಬನ್ನಿ. ನಿಮಗೆ ತೋರ್ಸಲ್ಲ ಬನ್ನಿ. ಸ್ನೇಹಿತರೆ, ರೂಮಿಗೆ ಹೋಗ್ತಾ ಇದೀವಿ, ಬನ್ನಿ. ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ನೀವು ಕ್ಷಮಿಸ್ಬೇಕು. ನೋಡಿ ಪಾಪ ಇಲ್ಲಿ ಥರ ಸೋರ್ತಾ ಇದೆ. ಅಂದರೆ ಇವರು ಅನಿವಾರ್ಯ, ಕೆಲವೊಂದು ಟೈಮ್ ಕರೆಕ್ಟಾದಂಥ ರೂಮ್ಗಳು ಸಿಗಲ್ಲ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇರಬೇಕಾಗತ್ತೆ. ಇಲ್ಲೇ ನೀವು ಮಲ್ಗೋದು. ಅದೇ ಅದೇ, ತೊಡಿಸಿ ಥರ ಸೋರ್ತಾ ಇದೆ, ನೀವು ಗಮನಿಸ್ಬೋದು. ಹಾಂ ಹಾಂ ಹಾಂ, ಮಧ್ಯರಾತ್ರಿ ಮಲಗಿದ್ದಾಗಲೂ ನೀರು ಬರುತ್ತಲ್ಲ, ಸ್ನೇಹಿತರು ಗಮನಿಸ್ಬೋದು. ಇಲ್ಲಿ ಸೋರ್ತಾ ಇದೆ, ಬಟ್ ಅನಿವಾರ್ಯ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಲೇಬೇಕು. ಅದೇ ಅದೇ. ಊಟ ಯಾವ ಥರ ಮಾಡ್ತೀರಿ? ಊಟ ಏನೇನು? ಎಲ್ಲ ಮಾಡ್ತೀವಿ ನಾವು. ಅನ್ನ ಸಾಂಬಾರು, ಪಲ್ಯ. ಹಾಂ ಹಾಂ ಗ್ಯಾಸ್ ಒಲೆ ಎಲ್ಲ ತಂದಿದ್ದೆ ಹಾಂ. ಅಲ್ಲೇ ಮನೆಯಿಂದ ಊರಿಂದ ಬರ್ಬೇಕು ತರ್ತೀರಿ? ಟ್ರ್ಯಾಕ್ಟ್ರಲ್ಲಿ ಕಟ್ಕೊಂಡ್ ಬರ್ತೀರಾ? ಹಾಂ ಹಾಂ ಹಾಂ. ಎಷ್ಟು ಜನ ಮಲಗ್ತೀರಿ ಇಲ್ಲಿ? 8 ಜನ. ಸ್ನೇಹಿತರೆ ಗಮನಿಸ್ಬೋದು. ಸೊ ಇಲ್ಲಿ ಇನ್ನೊಂದು, ಈ ವಿಡಿಯೋದ ಮುಖಾಂತರ ನಾನೇನು ಹೇಳೋದಂದ್ರೆ, ಇವ್ರದ್ದು ಮೊಬೈಲ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ಯಾರಾದರೂ ಉಳುಮೆ ಮಾಡೋರಿದ್ರೆ, ಅಥವಾ ನೆಕ್ಸ್ಟ್ ಉಳುಮೆ ಮಾಡಿ ಆದಮೇಲೆ ಇಂಥ ಹುಲ್ಲು ಕಟ್ತಿರಲ್ಲ, ಪೆಂಡೆ ಕಟ್ಟ, ಅಂಥದಕ್ಕೂ ಕೂಡ ಇವ್ರು ಬರ್ತಾರೆ. ಮಿಷನ್ ಇದೆ ಎಲ್ಲ. ಇವತ್ತೇನು ಅಡುಗೆ ಮಾಡಿದಿರಿ? ಅನ್ನ ಸಾಂಬಾರು ಮಾಡಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ಒಬ್ಬೊಬ್ರದ್ದು ಒಂದೊಂಥರ ಲೈಫ್ ಇರುತ್ತೆ. ಊರಿಂದ ಊರಿಗಲ್ಲಿ ಬಿಟ್ಟು ಬರ್ತಿರ್ತಾರಲ್ಲ, ಯಾವುದೇ ರೀತಿಯ ಲಕ್ಸುರಿಗಳಿರಲ್ಲ. ಇರೋದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಹೌದಲ್ಲ? ಈಗ ಒಂದು ವೇಳೆ ಈಗ ನಿಮಗೆ ರೂಮ್ ಸಿಗಿಲ್ಲ ಅಂದರೆ ಈ ಥರದ್ದು ಇರಲೇಬೇಕಾಗ್ತದೆ. ಅದೇ ಅದೇ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಏನು ಇದರಿಂದ ಸಿಂಪತಿ ಅಂತ ಏನಲ್ಲ, ಇವ್ರದ್ದು ಲೈಫ್ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಾಗಲಿ ಅಂತ. ಈಗ ಆರಾಮಾಗಿ ಇವರು ನಿಮಗೆ ಉಳುಮೆ ಮಾಡಬೇಕಲ್ಲ ಗಟ್ಟಿ ಸೌಂಡ್ ಆಗ್ತಾರೆ ಅಂತ ಕೆಲವರು ಹೇಳ್ಬೋದು. ಯಾಕಂದರೆ ಅವರು ಒಬ್ಬೇ ಇರ್ತಾರೆ, ಊರು ಬಿಟ್ಟು ಊರು ಬಂದಿರ್ತಾರೆ. ಹಾಗಾಗಿ ಸೊ ಅವರ ಒಂದು ಕೆಲಸದ್ದು ಒತ್ತಡವನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಈ ಥರ ಎಲ್ಲ ಹಾಕೊಂಡಿರ್ತಾರೆ. ಅದೇ ಅದೇ, ಮೈಂಡ್ ಫ್ರೀ ಆಗೋದು, ಕೆಲಸ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಸ್ನೇಹಿತರೆ ನೋಡುವ, ನಾನು ಇವರು ಇನ್ನೂ 2-3 ದಿವಸ ಇಲ್ಲಿ ಇರ್ತಾರಂತೆ. ಉಳುಮೆ ಏನಾದರೂ ಮಾಡ್ಲಿಕ್ಕೆ ಹೋದರೆ ನಾನು ಇವ್ರನ್ನ ಅವ್ರ ಜೊತೆ ಹೋಗಿ ಅಲ್ಲೊಂದೆರಡು ಮಾತಾಡ್ತೀನಿ ಅವ್ರ ಜೊತೆನೆ. ಕೆಲವೊಂದು ರೈತರಿಗೆ ಗಂಟೆ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ಲೋ ಹೊಡಿತಾರೆ, 2 ಸಾರಿ ಹೊಡಿತಾರೆ ಅನ್ನೋ ಗೊಂದಲಗಳಿದ್ದಾವೆ. ಅದನ್ನು ಕೇಳಕ್ಕಂತಾನೆ ಹೋಗ್ತಾ ಇದ್ದೀನಿ, ಬನ್ನಿ. ಹೇಳಿ ಸ್ವಲ್ಪ ಅದ್ರ ಬಗ್ಗೆ. ಏನಿಲ್ಲ, ಇದು ಬಚ್ಚೆ ಮಕ, ಹಾಗಾಗಿ ಸ್ವಲ್ಪ ಸ್ಲೋನೇ ಹೊಡೆದ್ರೆ ಮಣ್ಣು ಬೀಳುತ್ತೆ. ಫಸ್ಟ್ ರೌಂಡು. ಹಾಂ, ಫಸ್ಟ್ ರೌಂಡ್. ನೆಕ್ಸ್ಟ್ ರೌಂಡ್ ಸ್ವಲ್ಪ ಸ್ಪೀಡ್ ಹೊಡಿತೀರಿ? ಸ್ಪೀಡ್ ಹೊಡಿತೀವಿ. ಅಂದರೆ ಇಷ್ಟಿದ ಗಡ್ಡೆ ಬಿಡ್ರೆ ಏನು ಹೊಡೆದಿರಲ್ಲ. ಹಾಂ ಹಾಂ ಹಾಂ. ಇಷ್ಟಿದ ವರ್ಷದಿಂದ ವರ್ಷಕ್ಕೆ ನೀರು ಬಿಕ್ಕಂದಿರುತ್ತಲ್ಲ, ನೆಲ ಗಟ್ಟಿಯಾಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ನಿಧಾನನೇ ಹೊಡಿಬೇಕು ಫಸ್ಟ್ ರೌಂಡ್ ಮಾತ್ರ. ಹಾಂ ಹಾಂ ಹಾಂ. ಹೊಡೆದು ಬೆನ್ನು ಬರಲ್ವಾ? ಬರುತ್ತೆ, ಯಾರಿಗಲ್ಲ. ಇದು ಎಷ್ಟು ಗಂಟೆ ಬರುತ್ತೆ ಇದು ಹೊಡಿಬೇಕು? ಈಗ ಗದ್ದೆನ ಗಂಟೆ ಒಂದೂವರೆ ಗಂಟೆ ಆಗುತ್ತೆ. 1.5 ಗಂಟೆ ಆಗುತ್ತೆ ಕಂಪ್ಲೀಟ್ ಹೊಡಿಯೋತ್ತಿಗೆ? ಎಲ್ಲ 2 ಸಾಲ ಮಾಡೋಕ್ಕೆ. ಹಾಂ ಹಾಂ, 2 ಸಾಲ ಹೊಡಿಬೇಕು? 2 ಸಾಲ. ಸ್ನೇಹಿತರೆ ನೋಡಿ, ಇಲ್ಲಿ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಇವರು. ನೆಕ್ಸ್ಟ್ ಇದು ಹೊಡಿಯೋತ್ತಿಗೆ 2 ಸಾಲ ಆಗೋತ್ತಿಗೆ 1.5 ಗಂಟೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಇಲ್ಲಿ ಎಷ್ಟು ಗಂಟೆ ದುಡಿದ್ರೆ ಸ್ವಲ್ಪ ಆದರೂ ಸಿಗುತ್ತೆ? ಇಲ್ಲಾಂದ್ರೆ ವೇಸ್ಟ್. ಒಂದು 5-6 ಗಂಟೆ ಸಿಗಬೇಕು. 5-6 ಗಂಟೆ ದುಡಿಲೇಬೇಕು.
ಎಲ್ಲ ಕೊಡ್ತಾರಾ ಹೇಗೆ ಇವರೆಲ್ಲ? ಕೊಡ್ತಾರೆ, ನಾವು ಕೊಡೋರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಯಾರೋ ಒಬ್ಬೊಬ್ರು ಕೊಡೋದಿಲ್ಲ, ಕೊಡೋದು ಎಲ್ಲರೂ ಕೊಡ್ತಾರೆ. Play by TF Car. ಅಷ್ಟೇ ನೋಡಿ, ಇಲ್ಲಿ ಪ್ರತಿ ಒಂದು ಗದ್ದೆಗೆ ಹೋಗ್ಬೇಕಂದ್ರೆ ಈ ಥರ ನೋಡಿ, ಈ ಥರ ಹತ್ಕೊಂಡು ಹೋಗ್ಬೇಕು ನೋಡಿ. ಇಲ್ಲಿ ನೋಡಿದ್ರಾ, ಪ್ರತಿಯೊಂದು ಜಾಗದಲ್ಲೂ ಇವ್ರ ಥರ ಕಷ್ಟ ಇದ್ದಿದ್ದು. ಯಾಕಂದರೆ ಈ ಒಂದು ನಮ್ಮ ಊರ ಕಡೆ ಎಲ್ಲ ಹೇಗಂದರೆ ಈ ಗದ್ದೆಗಳೆಲ್ಲ ಇದೇ ಥರ ಒಂದು ಸ್ವಲ್ಪ ಸೈಡಲ್ಲೆಲ್ಲ ಇರ್ತವೆ. ನಿಮ್ಮ ಬೇರೆ ಕಡೆ ಮಂಡ್ಯ ಗಿಂಡ ಆ ಕಡೆ ಎಲ್ಲ ಇದ್ದಾಗ ಥರ ಒಂದೇ ಸಾಲಲ್ಲಿ ಲೆವೆಲ್ ಆಗಿರೋದಲ್ಲ ಗದ್ದೆಗಳು. ನೋಡಿ ಇಲ್ಲಿ ಈ ಥರ ಎಲ್ಲ ಸೆಟ್ಟಿಂಗ್ ಮಾಡಿ ಕಷ್ಟಪಟ್ಟು ಗಾಡಿಗಳೆಲ್ಲ ಫಿಟ್ ಮಾಡ್ಕೊಂಡು ಹೋಗ್ಬೇಕು ಅವರು. ನೀವು ಅನಿಸ್ಬೋದು, ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ ಗೊತ್ತಿಲ್ಲ ನೋಡಿ. ಈ ಥರ ಟಯರ್ಗಳು ಸಿಕ್ಕಾಕೊಳ್ಳೋದು, ಗಾಡಿ ಪಲ್ಟಿ ಆಗೋದು, ಮತ್ತು ಟಯರ್ ಬ್ಲಾಸ್ಟ್ ಆಗೋದು, ಈ ಥರ ಎಲ್ಲ ಸಮಸ್ಯೆಗಳು ಇದ್ದದ್ದು ಇವತ್ತು. ನೀವು ಗಮನಿಸ್ಬೋದು ನೋಡಿ, ಇಲ್ಲಿ ಗಾಡಿ ಇಲ್ಲಿಂದ ಬಂದು ಈ ಥರ ಹೋಗಿದೆ ನೋಡಿ, ಅಲ್ಲಿ ಉಳಿತಾ ಇದ್ದಾರೆ. ಕೈಸಲ್ಲಿ ನೋಡಿ ಸಿಕ್ಕಾಕೊಂಡಿದೆ. ಅದಕ್ಕೆ ಈಗ ಸ್ಪೆಷಲಿಸ್ಟ್ ಅನ್ನ ಕರೆಸಿದ್ದಾರೆ ಈಗ ನಮ್ಮ ಮತ್ತೊಬ್ಬ ಡ್ರೈವರು. ನಾನಾ ಬೇಡ ಎಷ್ಟಿದೆ? ಒಂದು ಅಂದರೆ 3-4 ಫೀಟ್. ನೀವು ಆ ಗಾಡಿನ ಎತ್ತಕ್ಕೆ ಬಂದ್ರಾ? ನಿಮ್ಮ ಗಾಡಿ ಸಿಕ್ಕಾಕೊಂತು ಈ ಹೊಂಡದಲ್ಲ? ಸರ್ ನೋಡಿ ಹೇಳಿ. ಅದು ಗಾಡಿ ಬೆಳಗ್ಗೆ ಬಂದು ಹುಡ್ಲಿಕ್ಕೆ ಅಂತ ಬಂದದ್ದು. ಗಾಡಿ ಒಮ್ಮೆಲೆ ಕೂತಿದ್ದು. ಮೊದಲು ಮರದ ಮುಂಡ ಎಂತ ಬಾವಿ ಅಂತ ಇತ್ತು. ಇಲ್ಲ ಗೊತ್ತಿಲ್ಲ, ಆದ್ರೆ ನಮಗೆ ವಿಷಯ ಗೊತ್ತಿಲ್ಲ. ಒಂದೇ ಸರಿ ಸಡನ್ ಗಾಡಿ ಹಳೆ ಕೂತಿತ್ತು. ಮತ್ತೆ ಇನ್ನೊಂದು ಟ್ರ್ಯಾಕ್ಟರ್ ಬಂದು ಎಳಿಯುವ ಅಂತ ಹೇಳಿ ಹೇಳುವಾಗ ಆ ಟ್ರ್ಯಾಕ್ಟರ್ ಸಹ ಕೂತ್ಕೊಳ್ತು. ಈ ಟ್ರ್ಯಾಕ್ಟರ್ ಎಂತಾರು ಮಾಡಿ ಬಂತು, ಬಡಿಗೆಲ್ಲ ಹಾಕಿ ಬಂದೇವೆ ಮೇಲೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ? ಬೆಳಿಗ್ಗೆ ಒಂದು 9 ಗಂಟೆಯಿಂದ. 9 ಗಂಟೆಯಿಂದ ಅಂದ್ರೆ 9 ಗಂಟೆಯಿಂದ ಈಗ ನಿಮ್ಗೆ ಫುಲ್ ಲಾಸ್. ಈಗ ನಮಗೂ ಲಾಸು, ಪಾಪ ಅವರಿಗೂ ಲಾಸ್. ಅವ್ರು ಪಾಪ ಅಜ್ಜಿ ಇಬ್ರೇ ಇರುದು ಈಗ ಅವರಿಗೆ. ಅಂದ್ರೆ ಈಗ ನೋಡಿ, ಇದೆಲ್ಲ ಮತ್ತೆಂತ ಮಾಡ್ತೀರಿ ಈಗ? ಮತ್ತೊಂದ್ಸ ಇದು ಮಾಡ್ಬೇಕಾ? ಇನ್ನು ಅದನ್ನು ತುಂಬಿಸಿ 1-2 ದಿನ ಗ್ಯಾಪ್ ಇಟ್ಟು ಪುನಃ ಟಿಲ್ಲರ್ ಆಗ್ಲಿ ಬೇರೆ ಯಾವ್ದ್ರಲ್ಲೇ ಆ ಜಾಗಕ್ಕೆ ಮಾತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ನಾವೇ ಇಷ್ಟಿಷ್ಟು ಹೋಗ್ತೇವೆ. ಅಲ್ಲ ಹೋಗ್ಬೋದಿತ್ತು. ಈಗ ಹೋಗಿದ್ರೆ ಒಂಥರ ಈಗ ಬೇಡ ಹೋಗೋದು. ಯಪ್ಪ ವಾವ್ ಸ್ನೇಹಿತರೆ ನೋಡಿ, ಇಲ್ಲಿ ಇದೊಂದು ಕ್ವಿಕ್ ಸ್ಯಾಂಡ್ ಅಂತ ಹೇಳ್ತಾರಲ್ಲ, ಆ ಥರ ಇಂಗ್ಲೀಷಲ್ಲಿ ಕ್ವಿಕ್ ಸ್ಯಾಂಡ್ ಅಂತ ಹೇಳ್ತಾರೆ. ಹೋದ್ರೆ ಅದು ಹಂಗೀಗ ಅಲ್ಗಾಡಿದ್ರೆ ಮತ್ತೆ ಕೆಳಗೆ ಹೋಗ್ತಾರೆ ಅವರು, ಅದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದನ್ನೀಗ ಎಂತ ಮಾಡ್ತಾರೆ ಬನ್ನಿ ನೋಡುವ. ವಾವ್ ಸ್ನೇಹಿತರೆ ನೋಡಿದ್ರಾ, ಅಲ್ಲಿಗೆ ಹೋದ್ರೆ ಎಷ್ಟು ಹತ್ತತ್ರ ಎಷ್ಟು 3-4 ಫೀಟ್. ಆ ಕಡೆ ಗಾಡಿ ಕೂತಿದ್ದು, ಆ ಕಡೆ ಇನ್ನೂ ಆ ಕಡೆ ಅಲ್ಲೊಂದು 7 ಫೀಟ್ ಇರ್ಬೋದು. ಇಷ್ಟಿಷ್ಟು ಅಲ್ಲಿ ಆ ಕಡೆ 5-6 ಫೀಟ್ ಸ್ನೇಹಿತರೆ. ನೀವು ಗಮನಿಸ್ಬೋದು. ತರ ಇಲ್ಲಿ ನಂಗೆ ಹೋಗಕ್ಕೂ ಇಷ್ಟು ನೋಡಿ ಅಂದೇ ಕಾಲಲ್ಲಿ ಆಗ್ತಾ ಉಂಟು. ಅಲ್ಲಿ ಹೋದ್ರೆ ಗಾಡಿ ಎಲ್ಲ ಏನು ಬರೋಕ್ಕಾಗಲ್ಲ. ಈಗ ಇವ್ರಂತ ಅದು ವಾಪಸ್ ಲೆವೆಲ್ ಮಾಡಿ ಮಣ್ಣು ಟಿಲ್ಲರ್ ಎಲ್ಲ ಇದು ಮಾಡ್ಬೇಕು. ಈ ಜಾಗ ಎಷ್ಟು ಬಿಡ್ಬೇಕೆ ನಾವು? ಈಗ ಮಾಡಿದೆಲ್ಲ ವ್ಯರ್ಥ. ಈಗ ಇದು ವ್ಯರ್ಥ ಇದೆ. ಟಿಲ್ಲರ್ಗೆ ಹೊಸ ದುಡ್ಡು ಕೊಡ್ಬೇಕು ಮತ್ತೆ ಪುನಃ. ಹೌದು, ಇದಿಷ್ಟು ಜಾಗ ಮಾತ್ರ ಗೆದ್ದೆ ಮಾಡ್ಲಿಕ್ಕೆ ಆಗುದು. ಈಚೆ ನೋಡಿ ಸ್ನೇಹಿತರೆ, ಈ ತರ ಈ ಕಡೆ ಜಾಗ ವೇಸ್ಟ್ ಆಗುತ್ತೆ. ಈಗ ಪ್ರಯತ್ನಕ್ಕೆ ಫಲ ಸಿಗುತ್ತೆ ನೋಡಿ. ಎಕ್ಸ್ಪರ್ಟ್ ಹತ್ತಾ ಇದ್ದಾರೆ ಈಗ ನೋಡಿ. ಹೊಡಿಬಾರ್ದು, 3 ಎಕ್ಸ್ಟ್ರಾದಲ್ಲಿ ಹೊಡೆದಾಗ ಏನಾಗುತ್ತೆ ಹೇಳ್ದಂಗೆ ಮತ್ತೆ ಬುದ್ಧಿದಂಗೆ ಆಗುತ್ತೆ. ಈಗ ಸ್ನೇಹಿತರೆ, ಈಗ ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಆ ಟ್ರ್ಯಾಕ್ಟ್ರಲ್ಲಿ ಎಳಿಲಿಕ್ಕೆ ಆಗಲಿಲ್ಲ. ಗಮನಿಸ್ಬೋದು, ಗಂಟೆಗೆ 8:15 ಆಗ್ತಾ ಬಂತು. ಅದಕ್ಕೋಸ್ಕರ ಈಗ ನಾವು JCB ತರಿಸಿದ್ದೇವೆ. JCB ಬರ್ತಾಯಿದೆ ನೋಡಿ, ಗದ್ದೆನೆಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಅವರು. ಈಗ JCBಯಲ್ಲಿ ಟ್ರೈ ಮಾಡಬೇಕು, ನೋಡೋಣ ಆದರೆ ಆಯಿತು. ಸ್ನೇಹಿತರೆ ನೋಡಿ, ಇದನ್ನು ಟಯರ್ ತಿರ್ಗಲ್ಲ, ಇದೇ ಥರ ಕೊಕ್ಕೆಯಿಂದ ಊರಿನೇ ಅದು ಬರಬೇಕು ಮುಂದೆ. ಇದು ಉದುಗೋಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ.
JCB ಬರ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ, ಹಾಗಾಗಿ ಅವ್ರು ವಾಪಸ್ ಹೋದ್ರು. ಇನ್ನು ಫೈನಲ್ ಆಗಿ ಎಕ್ಸ್ಟ್ರಾ ಹಗ್ಗ ಮತ್ತೆ ಚೈನ್ಗಳನ್ನ ಉಪಯೋಗಿಸ್ಕೊಂಡು ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ. ಸಕ್ಸಸ್. ಗುರುಗಳೇ ನಮಸ್ಕಾರ. ಅಲ್ಲ ನಿನ್ನ ಫ್ಲೈಟ್ ಅಲ್ಲಿ ಕರ್ಸ್ತಕ್ಕೂ ಸಾರ್ಥಕ ಆಯ್ತು ನೋಡು. ನಿನ್ನ ಫ್ಲೈಟ್ ಇಂದ ಕರ್ಸ್ತಕ್ಕೂ ಸಾರ್ಥಕ ಆಯ್ತು ನೋಡು. ಸ್ನೇಹಿತರು ನೋಡಿ ಬಂತು ಕೊನೆಗೂ.